ಬಿಗ್ ಬಾಸ್ ಸೀಸನ್ 12 ವಾರದ ಕತೆ ಪ್ರೀತಿಯ ಕಿಚ್ಚ ಸುದೀಪನ ಜೊತೆ ಎಪಿಸೋಡ್ ಅನ್ನ ಇವತ್ತು ನೀವು ನೋಡಿರ್ತೀರಾ. ಯಾರನ್ನು ಕೂಡ ಉಳಿಸಲಿಲ್ಲ. ಆದ್ರೆ ಇವತ್ತಿನ ಎಪಿಸೋಡ್ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿತ್ತು ಅಂತ ಹೇಳಿ ತುಂಬಾ ಜನ ಇವತ್ತು ಮೆಸೇಜ್ ಮಾಡಿ ಕಳಿಸ್ತಾ ಇದ್ದೀರಾ. ಹೌದು, ಆದ್ರೆ ಮಧ್ಯದಲ್ಲಿ ಕೆಲವರಿಗೆ ಕ್ಲಾಸ್ ತಗೊಂಡಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮನೆಯಲ್ಲಿ ಲವ್ ಅನ್ಕೊಂಡು ಓಡಾಡ್ತಿರುವಂತಹ 4 ಜನಕ್ಕೆ ಇಂಡೈರೆಕ್ಟ್ ಆಗಿ ಸರಿಯಾಗಿ ಉಗಿದ್ರು ಸುದೀಪ್ ಅವರು. ಆ ಮಾತನ್ನ ಕೇಳಿಸ್ಕೊಂಡ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಮತ್ತೆ ಗಿಲ್ಲಿಗೂ ಕೂಡ ಸ್ವಲ್ಪ ಕ್ಲಾಸ್ ಅನ್ನ ತಗೊಂಡ್ರು, ಕ್ಲಾರಿಟಿಗಳನ್ನ ಕೂಡ ಕೊಟ್ರು ಅಂತ ಹೇಳಿ ನನಗನ್ನಿಸ್ತು. ಸೊ ಮುಖ್ಯವಾಗಿ ಮನೆಯಲ್ಲಿ ಕಿಚ್ಚನ ಚಪ್ಪಾಳೆ ರಘು ಅವರಿಗೆ ಸಿಕ್ಕಿದ್ದು ನನಗೆ ಪರ್ಸನಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದ್ರೆ ಅವರಿಗೆ ಸಿಗಬೇಕು ಅಂತ ಹೇಳಿ ಕೂಡ ನಾನು ವಿಡಿಯೋಗಳನ್ನ ಮಾಡಿದ್ದೆ. ಆದರೆ ಮನೆಯಲ್ಲಿ ಲವ್ ಸ್ಟೋರಿಗಳನ್ನ ಸ್ಟಾರ್ಟ್ ಮಾಡಿಕೊಂಡು ತಮ್ಮದೇ ಆದಂತಹ ಒಂದು ವೇನಲ್ಲಿ ಹೋಗ್ತಿರೋದು ಜನಗಳಿಗೆ ಎಲ್ಲೋ ಇರಿಟೇಷನ್ ಮಾಡ್ತಿದ್ದಂತಹ 4 ಜನಕ್ಕೂ ಕೂಡ ಸಿಕ್ಕಾಪಟ್ಟೆ ರಾಂಗ್ ಆಗಿ ಸುದೀಪ್ ಅವರು ಒಂದು ವಾರ್ನನ್ನ ಇಂಡೈರೆಕ್ಟ್ ಆಗಿ ಮಾಡ್ತಾರೆ. ಅದು ಕೂಡ ಹೇಳ್ತಾರೆ, ಹೊರಗಡೆ ಬಂದ ಮೇಲೆ ಯಾರನ್ನಾರು ಒಪ್ಪಿಸ್ಕೋಬಹುದು, ಮದುವೆ ಆಗ್ಬೋದು, ಸತ್ತ ಮಕ್ಕಳನ್ನು ಕೂಡ ಮಾಡ್ಕೋಬಹುದು, ಒಳಗಡೆ ಹೋಗಿರೋದು ಆಡಕ್ಕೆ ಫಸ್ಟ್ ಅದನ್ನು ಮಾಡ್ರಿ ಅಂತ ಹೇಳಿ ಸ್ವಲ್ಪ ಕೋಪದಲ್ಲೇನೆ ಹೇಳ್ತಾರೆ. ಇದು ಯಾರಿಗೆ ಹೇಳಿರ್ಬೋದು ಅಂತ ಹೇಳಿ ಹೇಳಿದಾಗ ಸ್ವಲ್ಪ ಝೂಮ್ ಮಾಡಿ ಸೂರಜ್ ಮತ್ತೆ ರಾಶಿಕನ್ನ ಆ ಒಂದು ಕ್ಯಾಮರಾದಲ್ಲಿ ತೋರಿಸಲಾಗತ್ತೆ. ನಿಮಗೆ ಡೈರೆಕ್ಟ್ ಆಗಿ ಗೊತ್ತಾಗ್ಬೋದು. ಬಿಗ್ ಬಾಸ್ ಅನ್ನ ಯಾರು ಫಾಲೋ ಮಾಡ್ತಿರ್ತಾರ ಅವ್ರಿಗೆಲ್ರಿಗೂ ಕೂಡ ಗೊತ್ತಾಗುತ್ತೆ ಯಾರಿಗೆ ಹೇಳ್ತಿದ್ದಾರೆ ಅಂತ ಹೇಳಿ. ಇಲ್ಲಿ ಗಿಲ್ಲಿ ಕಾವ್ಯನ ಹೇಳೋಕ್ಕಿಂತ ಮೊದಲು ರಾಶಿಕಾ ಮತ್ತೆ ಸೂರಜ್ ಅವರ ಬಗ್ಗೆ ಹೇಳ್ತಿರೋದನ್ನ ನೀವು ನೋಡ್ಬೋದು. ಅದಕ್ಕೂ ಮೊದಲಾಗಿ ಸೂರಜ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಫಾಲೋವರ್ಸ್ಗಳು ಡಿಕ್ರೀಸ್ ಆಗ್ತಾ ಹೋಗ್ತಿದ್ದಾರೆ. ಅಂದ್ರೆ ಫ್ಯಾನ್ ಬೇಸ್ ಬೀಳ್ತಾ ಹೋಗ್ತಿದೆ. ಅವನು ಒಳಗಡೆ ಹೋಗಿದ್ದಂತಹ ಉದ್ದೇಶನ ನಾವು ಮರೆತು ಅವನು ಎಲ್ಲಿ ಹೋಗಿದ್ದಾನೆ ಅನ್ನೋದನ್ನು ಕೂಡ ಮರೆತು ಅವನು ಆಡ್ತಿರೋ ಆಟಕ್ಕೆ ಎಲ್ಲರೂ ಕೂಡ ಈಗ ಅವನನ್ನ ಅನ್ಫಾಲೋ ಅನ್ನ ಮಾಡ್ತಿದ್ದಾರೆ. ಜೊತೆಗೆ ಇವತ್ತಿನ ಎಪಿಸೋಡ್ ಅಲ್ಲೂ ಕೂಡ ಅಶ್ವಿನಿ ಅವರು ರಕ್ಷಿತಾ ಅವರ ಮೇಲೆ ಹಲವಾರು ಆರೋಪಗಳನ್ನ ಮಾಡ್ತಾರೆ. ಅವಳು ಚಪ್ಪಲಿಯನ್ನ ತೋರಿಸಿದ್ಲು, ಕಲಾವಿದರಿಗೆ ಅವಮಾನ ಎಲ್ಲ ಮಾಡಿದ್ಲು ಅಂತಾನು ಕೂಡ ಅಲ್ಲಿ ಮಾತಾಡ್ತಾರೆ. ಬಟ್ ಅಲ್ಲಿ ಕಿಚ್ಚ ಅವರು ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ಲಿಲ್ವಾ ಅಥವಾ ಎಡಿಟರ್ ಅದನ್ನೆಲ್ಲನೂ ತೆಗ್ದಿದ್ದಾರೋ ಖಂಡಿತ ಗೊತ್ತಾಗ್ಲಿಲ್ಲ. ಅವಳು ಯಾವುದೇ ರೀತಿಯಾದಂತಹ ಕಲಾವಿದರಿಗೆ ಅವಮಾನವನ್ನ ಮಾಡಿರ್ಲಿಲ್ಲ ಅಥವಾ ಚಪ್ಪಲಿಯನ್ನ ತೋರಿಸೋದು, ಮೆಟ್ಟನ್ನ ತೋರಿಸೋದು ಅಂತರದಲ್ಲಿ ಯಾವುದೂ ಕೂಡ ಟಿವಿಯಲ್ಲಿ ಕಾಣಿಸಿರ್ಲಿಲ್ಲ. ಇದರ ಬಗ್ಗೆ ಕಿಚ್ಚ ಅವರು ಯಾಕೆ ಕ್ಲಾರಿಟಿ ಕೊಡ್ಲಿಲ್ಲ, ಅಶ್ವಿನಿಗೆ ಯಾಕೆ ಕ್ಲಾಸ್ ತಗೊಳ್ಳಿಲ್ಲ ಅಂತ ಹೇಳಿ ತುಂಬಾ ಜನ ಮೆಸೇಜ್ ಮಾಡ್ತಿದ್ದಾರೆ. ನನಗೂ ಕೂಡ ಅದೇ ಡೌಟ್ ಬಂತು. ಅಶ್ವಿನಿಗೆ ಕ್ಲಾಸ್ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ಅವರು ಚಪ್ಪಲಿ ತೋರಿಸಿದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕಿತ್ತು ಅಥವಾ ಕಲಾವಿದರಿಗೆ ಅವಮಾನ ಮಾಡಿದ್ರು ಅನ್ನೋ ಒಂದು ಮಾತಿಗೆ ಒಂದು ಕ್ಲಾರಿಟಿ ಕೊಡಬೇಕಿತ್ತು ಅಂತ ಹೇಳಿ ನನಗನ್ನಿಸ್ತು. ಎಲ್ಲೋ ಇದೆಲ್ಲದೂ ಕೂಡ ಎಡಿಟ್ ಅಲ್ಲಿ ಎಲ್ಲಾದ್ರೂ ಕಟ್ಟಾಗಿ ಹೋಗಿರ್ಬೋದು ಅಥವಾ ಇವತ್ತಿನ ಎಪಿಸೋಡೇ ಹೀಗಾಯ್ತಾ. ಯಾಕಂದ್ರೆ ಮೇಲಿಂದ ಮೇಲೆ ಕಲರ್ಸ್ ಕನ್ನಡಕ್ಕೆ ತುಂಬಾ ತೊಂದರೆಗಳು ಆಗ್ತಾ ಹೋಗ್ತಾ ಇದೆ. ಬಟ್ ಬಿಗ್ ಬಾಸ್ ಎಲ್ಲ ಒಂದ್ ಕಡೆ ಇರಿಟೇಷನ್ ಆಗ್ತಾ ಇದೆ. ತುಂಬಾ ಜನಕ್ಕೆ ಜಗಳ ನೋಡಿ ಜನನು ಕೂಡ ಇರಿಟೇಷನ್ ಆಗಿ ಹೋಗಿದ್ದಾರೆ ಅಂತಾನೂ ಕೂಡ ಸುದೀಪ್ ಅವರು ತಿಳಿಸಿದ್ರು. ಸೊ ಈ ವಾರ ಎಲ್ರಿಗೂ ಕೂಡ ನಾಮಿನೇಟ್ ಅನ್ನ ಮಾಡಿಬಿಟ್ರು ಇದ್ದಕ್ಕಿದ್ದ ಹಾಗೆ ಸುದೀಪ್ ಅವರು. ಸೊ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಗಳಾಗಿ ಎಲ್ಲಗಳು ನಡ್ಕೊಂತ ಹೋಗ್ತಿದೆ. ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಹೇಗಿರುತ್ತೆ ಅಂತ ಹೇಳಿ ಕಾದು ನೋಡ್ಬೇಕಾಗತ್ತೆ. ಸೊ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮಗೆ ಏನಿಸ್ತು ಅದನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಥ್ಯಾಂಕ್ ಯು.